ಹಾಯ್ ಗೈಸ್, ಇವತ್ತು ನಾವು ಒಂದು ಸ್ಮಾಲ್ ಅಡ್ವೆಂಚರ್ ರೈಡ್ ಹೋಗ್ತಾ ಇದ್ದೀವಿ. ಇವಾಗ ನಾನು ನಮ್ಮ ರೂಮಿಂದ ಸ್ಟಾರ್ಟ್ ಆಗಿ ಒಂದು 5 ನಿಮಿಷ ಆಯಿತು. ಇವತ್ತು ನಾವು ಹೋಗ್ತಾ ಇರೋದು ರಾಮನಗರ ಹತ್ರ ಇರೋ ರಾಮದೇವ್ರ ಬೆಟ್ಟಕ್ಕೆ ಹೋಗ್ಬೇಕಂತ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾರು ಇಲ್ಲ, ಸಿಂಗಲ್ ಒಬ್ಬನೇ ಹೋಗ್ತಾ ಇದ್ದೀನಿ. ತುಂಬ ದಿವಸದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದು, ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗಲೇಬೇಕಂತ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೀನಿ. ಈ ಮಾರ್ನಿಂಗು ಈ ಹೈವೇ ಮೇಲೆ ರೈಡ್ ಮಾಡೋ ಫೀಲೇ ಬೇರೆ ಲೆವೆಲ್ ಇರುತ್ತೆ ಗುರು. ತುಂಬ ಸಖತ್ತಾಗಿರುತ್ತೆ. ಅಲ್ಲಲ್ಲಿ ಟೀ ಬ್ರೇಕ್ ಮಾಡ್ಕೊಂಡು ಟೀ ಕುಡ್ಕೊಂಡು ಹೋಗೋದು ಮಜಾನೇ ಬೇರೆ ಇರುತ್ತೆ. ರೈಡ್ ಅಂದರೆ ಬರೀ ಡೆಸ್ಟಿನೇಷನ್ ಅಲ್ಲ, ಜರ್ನಿ ಕೂಡ ಈಕ್ವಲಿ ಎಂಜಾಯ್ ಮಾಡ್ಬೇಕು ನಾವು. ಮಾರ್ನಿಂಗ್ ರೈಡ್ ಅನ್ನೋದ್ರಲ್ಲೇ ಪೊಲೀಸರು ಮಾರ್ನಿಂಗೇ ಬೀಟ್ ಆಗ್ತವ್ರೆ. ನೋಡೋಣ ಸ್ಟಾಪ್ ಮಾಡ್ತವ್ರೆ ಇಲ್ಲ, ಪೊಲೀಸರು ಮಾತ್ರ ನಿಂತ್ಬಿಟ್ಟವ್ರೆ ಬೆಳಗ್ಗೆನೇ. ಸೊ ನನಗಂತೂ ಸ್ಟಾಪ್ ಮಾಡಿಲ್ಲ, ಯಾಕಂದರೆ ಮಾಡಲ್ಲ, ನಂದು ಹೊಸ ಗಾಡಿ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಹೊಸ ಗಾಡಿ ಅಂದರೆ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಅಂತ. ಸೊ ನಮಗಂತೂ ಕೈ ಹಾಕಲಿಲ್ಲ. ಸೊ ಪೊಲೀಸಿಂದ ನಮ್ಮ ಮುಂಚೆ ಹಳೆ ಗಾಡಿ ಇದ್ದಾಗ ಭಯ ಆಗ್ತಿತ್ತು ತುಂಬ, ಪೊಲೀಸರು ಸಿಕ್ಕರೆ ಹೋಯ್ತು 500,000 ಅನ್ನೋ ಥರ ಆಗ್ತಿತ್ತು ಫೀಲು. ಇವಾಗ ಆ ಥರ ಭಯ ಇಲ್ಲ, ಯಾಕಂದರೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಟಿದ್ದೀನಿ. ಸೊ ನಮಗಂತೂ ಕೈ ಹಾಕಲಿಲ್ಲ. ಸೊ ಎಂಜಾಯ್ ದ ರೈಡ್. ಈ ಬೆಂಗಳೂರು ಮೈಸೂರು ಹೈವೇ ಮೇಲೆ ಏನಾದರೂ ಬೈಕ್ ಬಿಟ್ಟರೆ ಬೆಂಗಳೂರಿಗೆ ಆರಾಮ್, ಮೈಸೂರಿಂದ ಬೆಂಗಳೂರಿಗೆ 1 ಅವರಲ್ಲಿ ರೈಡ್ ಮಾಡ್ಬೋದು. ಬಟ್ ತುಂಬ ಬೇಜಾರಲ್ಲಿ ಗಾಡಿ ಬಿಡಲ್ಲ ಅನ್ನೋದು ಮಾತ್ರ. ಇವಾಗ ಇಲ್ಲಿ ಫ್ಲೈಓವರ್ ಕೆಳಗಡೆ ಅಂಡರ್ ಪಾಸಲ್ಲಿ ತೊಗೊಂಡು ಆ ಕಡೆ ಸರ್ವಿಸ್ ರೋಡ್ ಜಾಯ್ನ್ ಆಗಬೇಕು. ಇಲ್ಲಿಂದ ಹತ್ರನೇ ಇದೆ, ಒಂದು 5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಇವಾಗ ಈ ಸರ್ವಿಸ್ ರೋಡಲ್ಲಿಂದ ಹೋಗಿದ್ರೆ ಮುಂದೆ ಸ್ವಲ್ಪ ರೈಟ್, ಇದು ಮೇನ್ ರೋಡಲ್ಲೇ ಕಾಣುತ್ತೆ ನಮ್ಗೆ. ಇವಾಗ ಆ ಬೆಟ್ಟದ ಮೇಲೆ, ರಾಮದೇವ್ರ ಬೆಟ್ಟದ ಮೇಲೆ ಹತ್ತಿದ್ರೆ ಇದು ಎಕ್ಸ್ಪ್ರೆಸ್ ವೇ ಕಾಣುತ್ತೆ. ಇವಾಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟ, ಅಲ್ಲೇ ಅದ್ರ ಪಕ್ಕದಲ್ಲೇ ಇರೋದು. ಸೊ ಈ ಮೇನ್ ರೋಡಿಂದ ಏನು ತುಂಬ ದೂರ ಅಲ್ಲ ರಾಮದೇವ್ರ ಬೆಟ್ಟ. ಇವಾಗ ಇಲ್ಲಿ ನನ್ನ ಪಕ್ಕದಲ್ಲಿ ಬರ್ತಾ ಇದೆ ನೋಡಿ, ಅದೇ ರಾಮದೇವ್ರ ಬೆಟ್ಟ. ಇವಾಗ ನಾವು ಮೇನ್ ರೋಡ್ ಬಿಟ್ಟು ಈ ಒಳಗಡೆ ರೋಡಲ್ಲಿ ಹೋಗ್ತಾ ಇದ್ವಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ರೋಡ್ ಮಾತ್ರ ಚೆನ್ನಾಗಿಲ್ಲ. ಇಲ್ಲಿ ಯಾವಾಗ ನೆಕ್ಸ್ಟ್ ರೋಡ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ರೋಡ್ ಮಾತ್ರ ಫುಲ್ ಖರಾಬಾಗಿದೆ. ಆಫ್ ರೋಡ್ ಹೊಡಿಬೇಕು ಅನ್ನೋರಿಗೆ ಅವ್ರ ಆಸೆ ಇಲ್ಲಿ ಈಡೇರಿಬಿಡುತ್ತೆ. ರಾಮದೇವ್ರ ಬೆಟ್ಟಕ್ಕೆ ಬರಬೇಕಾದ್ರೆ ಆಫ್ ರೋಡು ಆಗುತ್ತೆ ಹೈವೇ ರೋಡಿಂದ ಬಂದಮೇಲೆ. ಇವಾಗ ನಾನು ಮುಂದೆ ಕಾಣಿಸ್ತಾ ಇದೆಯಲ್ಲ ಅದೇ ಬೆಟ್ಟ ಇವಾಗ ನಾನು ಹೋಗ್ತಾ ಇರೋದು. ಅದ್ರ ಮೇಲೆ ಫುಲ್ ಟಾಪಲ್ಲಿ ಟ್ರೆಕ್ ಮಾಡಬೇಕು. ಇಲ್ಲಿ ಒಂದು ಚಿಕ್ಕದು ವಿಲೇಜ್ ಥರ ಇದೆ ಅದ್ರ ಹತ್ರದಲ್ಲೇ. ನನಗೆ ಗೊತ್ತಿಲ್ಲ ಇದ್ರ ಹೆಸರು ಏನಂತ. ತುಂಬ ಚಿಕ್ಕದಿದೆ. ಇಲ್ಲೇನು ಒಂದು ಎಲ್ಲ ಸೇರಿ ಒಂದು 100 ಮನೆ ಕೂಡ ಇಲ್ಲ. ಏನು 500 ಮೀಟ್ರ್ ಇಲ್ಲಿಂದ ಅಷ್ಟೇ ಎಂಟ್ರೆನ್ಸಿಗೆ. ನಾನು ಹೋಗಿಲ್ಲ, ಇದೇ ಫಸ್ಟ್ ಟೈಮು. ಸೊ ಇಲ್ಲೇ ನೋಡಿ ಕಾಣಿಸ್ತಾ ಇದೆ, ನಾನು ಎಂಟ್ರೆನ್ಸ್ ಹತ್ರ ಬಂದೆ. ಸೊ ಟಿಕೆಟ್ ತೊಗೋಬೇಕನ್ಸುತ್ತೆ. ಪೊಲೀಸ್ ಚೆಕ್ ಪೋಸ್ಟ್ ಇದೆ ಇಲ್ಲಿ, ಫಾರೆಸ್ಟ್ ಅವ್ರದ್ದು. ನೋಡೋಣ ಎಷ್ಟಿದೆ ಏನೋ ಟಿಕೆಟು ಕೇಳ್ಕೊಂಬರ್ಬೇಕು. 35 ರೂಪೀಸ್ ತೊಗೊತವ್ರೆ. ನಾನು ಮುಂಚೆ ಯಾರೋ ಹತ್ರ ಹಿಂಗೆ ಕೇಳಬೇಕಾದ್ರೆ 25 ರೂಪಾಯಿ ಅಂದರು. ಇವಾಗ 35 ರೂಪಾಯಿ, 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಸೊ ಟಿಕೆಟ್ ತೊಗೊಂಡೆ, ಚೇಂಜ್ ಕೊಟ್ಟಿಲ್ಲ ಇನ್ನೂ. 15 ರೂಪಾಯಿ ಹಿಂದ್ಗಡೆ ಕಂಡಕ್ಟರ್ ಥರ ಹಿಂದ್ಗಡೆ ಬರೆದು ಕೊಟ್ಟವ್ರೆ. ಹೋಗ್ಬೇಕಾದ್ರೆ ಕೊಡ್ತಾರೆ ಎಂದು ಗೊತ್ತಿಲ್ಲ. ಮತ್ತು ಇವಾಗ ಒಳಗಡೆ ಅಲ್ಲಿಂದ ಗೇಟಿಂದ ಮತ್ತೆ ಒಳಗಡೆ 1 ಕಿಲೋಮೀಟ್ರ್ ಇಲ್ಲ 1.5 ಕಿಲೋಮೀಟ್ರ್ ಅಷ್ಟಿದೆ. ಇದು ರೋಡ್ ಫುಲ್ಲು ಖರಾಬಾಗಿದೆ. ಎಕ್ಸ್ಪಲ್ಸು ಹಿಮಾಲಯನ್ ಬೈಕ್ ತೊಗೊಂಬಂದ್ರೆ ಮಸ್ತ್ ಮಜಾ, ಚಿಲ್ಲಾಗಿ ಗಾಡಿ ರೈಡ್ ಮಾಡ್ಬೋದು ಈ ಥರ ರೋಡಲ್ಲಿ. ಬಟ್ ಆದರೂ ಒಂದಂದರೆ ಬೈಕ್ ಓಡಿಸೋರ್ಗೆ ಈ ಥರ ರೋಡ್ ಸಿಕ್ಕರೆ ತುಂಬ ಒಂಥರ ಏನೋ ಇಂಟ್ರೆಸ್ಟ್. ಎನಿ ಟೈಮ್ ಈಗ ಹೈವೇ ರೋಡಲ್ಲೇ ಹೋಗೋಕ್ಕಿಂತ ಈ ಥರ ರೋಡ್ ಇದ್ರೇ ಒಂಥರ ಮಜಾ. ಕರ್ವಿಂಗು ಇಲ್ಲ ಈ ಥರ ರೋಡ್ಗಳು ಕಾಡೊಳಗಡೆ, ಅದೇ ಮಜಾ. ಇಲ್ಲ ಬರೀ ಹೈವೇ ರೋಡ್ ಮೇಲೆ ಹೋಗೋಕ್ಕೆ ಮನಸ್ಸು ಬರಲ್ಲ. ಕಾರ್ ಆದರೆ ಹೈವೇ ರೋಡು, ಬೈಕ್ ಆದರೆ ಈ ಥರ ರೋಡ್ಗಳಲ್ಲೇ ಒಂಥರ ಇಂಟ್ರೆಸ್ಟ್ ತುಂಬ ನನಗೆ ಮಾತ್ರ. ನನಗಂತಲ್ಲ, ಆಲ್ಮೋಸ್ಟ್ ಎಲ್ಲ ಬೈಕ್ ರೈಡ್ ಮಾಡೋರಿಗೂ ಈ ಥರ ರೋಡೇ ಬೇಕಂತಾರೆ. ಬೇಕು ಅಂತಂದರೆ ಹೈವೇ ರೋಡ್ ಅವಾಯ್ಡ್ ಮಾಡಿ ವಿಲೇಜ್ ಟೈಪ್ ರೋಡಲ್ಲೇ ಹೋಗ್ತಾರೆ. ಸೊ ನನಗಂತೂ ತುಂಬ ಇಷ್ಟ ಆಯ್ತು ಈ ಥರ. ಇನ್ನೊಂದು 4 ಕಿಲೋಮೀಟ್ರ್ ಇದ್ರೂ ಆರಾಮಾಗಿ ಬರ್ತಿದ್ದೆ. ಇವಾಗ ನಾನು ಬಂದೆ. ಇವಾಗ ಪಾರ್ಕಿಂಗು ಅಷ್ಟೊಂದು ಗಾಡಿಗಳೇನಿಲ್ಲ, ಎಲ್ಲ ಸೇರಿದ್ರು ಒಂದು 8-10 ಕಾರ್ ಇದ್ದಾವೆ.
ಒಂದು 30 ಬೈಕ್ ಇದ್ದಾವೆ ಅಷ್ಟೇ. ತುಂಬ ಜನ ಕಡಿಮೆ ಇದ್ದಾರೆ. ಈ ಥರ ಇರಬೇಕು. ಫುಲ್ ರಶ್ ಇದ್ರೂ ಕಷ್ಟ. ಸ್ವಲ್ಪ ಕಮ್ಮಿ ಇದ್ರೇ ನಮಗೂ ಆರಾಮಾಗಿ ಎಂಜಾಯ್ ಮಾಡೋಕ್ಕಾಗುತ್ತೆ. ತುಂಬ ಜನ ಇದ್ದರೂ ಒಂಥರ ನಮಗೇನು ಇಂಟ್ರೆಸ್ಟೇ ಆಗೋಲ್ಲ. ಸ್ವಲ್ಪ ಗಾಡಿ ಪಾರ್ಕ್ ಮಾಡಿ ಮೇಲ್ಗಡೆ ಇವಾಗ ಹತ್ಕೊಂಡು ಹೋಗ್ಬೇಕಿದೆ ಎಂಟ್ರೆನ್ಸಿ. ಮೆಟ್ಲಿದ್ದಾವೆ ಸ್ಟಾರ್ಟಿಂಗಲ್ಲಿ. ಈಗ ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಸ್ಟಾರ್ಟಿಂಗಲ್ಲಿ ಈಸಿ ಅನ್ನಿಸ್ತು, ಬಟ್ ಸ್ವಲ್ಪ ಹತ್ತಿದ ಮೇಲೆ ಬ್ರೀತಿಂಗ್ ಜಾಸ್ತಿ ಆಗ್ತಾಯಿದೆ. ಪ್ರತಿ ಮೆಟ್ಲು ಹತ್ತುವಾಗ ಒಂದು ಚಾಲೆಂಜ್ ಕಂಪ್ಲೀಟ್ ಮಾಡಿದೆ ಅನ್ನೋ ಫೀಲ್ ಬರ್ತಾಯಿದೆ. ಸೊ ಅದರಲ್ಲಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆಯಲ್ಲ, ಅದಕ್ಕೆ ಇಲ್ಲಿಗೆ ಬರೋರು ಅರ್ಲಿ ಮಾರ್ನಿಂಗ್ ಬರ್ಬೇಕು, ಒಂದು 5 ಗಂಟೆಗೆಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗ್ತಾಯಿದೆ. ಆಂಟಿ ಯಾಕೋ ನನ್ನ ಕ್ಯಾಮ್ರಾನೇ ನೋಡ್ಕೊಂಡು ಹೋಗ್ತವ್ರೆ. ಆದರೂ ಈ ಥರ ಯಾರಾದರೂ ನಮ್ಮನ್ನು ನೋಡಿದ್ರೆ ಒಂಥರ ಒಳಗೆ ಏನೋ ಖುಷಿ ಆಗುತ್ತೆ. ಸೊ ಹಂಗೆ ಅಲ್ಲೊಂದು ಬ್ರೇಕ್ ತೊಗೊಂಡು ನಾನು ಮತ್ತೆ ಹತ್ತಾನೇ ಇದ್ದೀನಿ. ದಾರಿಲಿ ಒಂದು ಶಿವನ ದೇವಸ್ಥಾನ ಇದೆ ನೋಡಿ, ಶಿವನ ಮೂರ್ತಿ. ಇಲ್ಲಿ ಶಿವನ ಹತ್ರ ಕೈ ಮುಗಿದ್ಕೊಂಡು ಸ್ವಲ್ಪ ಶಕ್ತಿ ತೊಗೊಂಡು ಮತ್ತೆ ಹತ್ತೋಕೆ ಸ್ಟಾರ್ಟ್ ಮಾಡಿದೆ. ಇನ್ನೇನು ಸ್ವಲ್ಪ ಇದೆ. ನಾನು ಫಸ್ಟ್ ಟೈಮ್ ಈ ಥರ ಒಬ್ಬನೇ ಬಂದಿರೋದು. ನನ್ನ ಜೊತೆಗೆ ಯಾರು ನಮ್ಮ ಫ್ರೆಂಡ್ಸ್ ಯಾರೂ ಬರಲಿಲ್ಲ. ಹತ್ತಿದ್ಮೇಲೆ ಇವಾಗ ನೋಡಿ ಆಂಜನೇಯನ ನಮ್ಮ ಬಾಸ್ ದೇವಸ್ಥಾನ ಇದೆ. ಕೈ ಮುಕ್ಕೊಂಡು ಇನ್ನೇನು ಹತ್ತಿದೆ. ಟಾಪಲ್ಲಿ ಬಂದೆ. ಟಾಪ್ ಅಂದರೆ ಫುಲ್ ಟಾಪ್ ಅಲ್ಲ, ಮಿಡ್ಲು. ಇಲ್ಲಿ ಒಂದು ದೇವಸ್ಥಾನ ಇದೆ, ಇದೇ ಮೇನ್ ದೇವಸ್ಥಾನ. ಇಲ್ಲಿ ಕೈ ಮುಕ್ಕೊಂಡು ರೆಸ್ಟ್ ಮಾಡಿ ಆಮೇಲೆ ಬೇಕಾದ್ರೆ ಮುಂದಕ್ಕೆ ಹೋಗ್ಬೋದು. ಸೊ ಇವಾಗ ನಾನು ಬಂದೆ ದೇವಸ್ಥಾನ ಹತ್ರ. ಇದೊಂದು ದೇವಸ್ಥಾನ, ಈ ಕಡೆ ಮುಂದೆ ಒಂದು ದೇವಸ್ಥಾನ, ಇದೊಂದು ದೇವಸ್ಥಾನ. ಚಿಕ್ಕ ದೇವಸ್ಥಾನ ಇದ್ರು ಬಟ್ ಕ್ಲೀನಾಗಿ ಮಸ್ತಾಗಿದೆ. ಮೊದಲು ದೇವರಿಗೆ ನಮಸ್ಕಾರ ಮಾಡಿ ಒಳಗಡೆ ಹೋಗಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ ನಮ್ಮದು ಟ್ರೆಕ್ಕಿಂಗು ಅಂತ ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡಿದೆ. ಪೂಜಾರಿ ಇದ್ದರು, ತೀರ್ಥ ಕೊಟ್ಟರು. ತೀರ್ಥ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದ್ಮೇಲೆ ಸ್ವಲ್ಪ ಕೂತ್ಕೋಬೇಕಲ್ಲ, ಅದು ಪದ್ಧತಿ. ಸೊ ದೇವಸ್ಥಾನ ನಾನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬಂದೆ. ಹೊರಗಡೆ ಬಂದಮೇಲೆ ಪ್ರಸಾದ ಇತ್ತು, ಹೊಟ್ಟೆನೂ ಹಸುವಾಗಿತ್ತು. ಕುಳಿತು ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಪ್ರಸಾದ ಮಾತ್ರ ಸಕ್ಕತ್ತಾಗಿತ್ತು. ಆರಾಮಾಗಿ ಪ್ರಸಾದ ನೋಡಿ ಪೊಲೀಸರೇ ನಮ್ಗೆ ಪ್ರಸಾದ ಹಾಕ್ತವ್ರೆ. ಆರಾಮ ಮಜ್ಜಿಗೆ ಇತ್ತು, ಒಂದು ಗ್ಲಾಸ್ ಮಜ್ಜಿಗೆ ಕುಡಿದು. ನಿಜ ಹೇಳ್ಬೇಕಂದ್ರೆ ಈ ಥರ ಪ್ರಸಾದ ರುಚಿ ಬೇರೆ ಎಲ್ಲೂ ಯಾವ ಹೋಟೆಲಲ್ಲೂ ಸಿಗೋಲ್ಲ. ಎಷ್ಟು ಪ್ರಸಾದ ತಿಂದಮೇಲೆ ಬಾಡಿ ಫುಲ್ ಎನರ್ಜಿ ಬಂತು. ಸೊ ಒಬ್ಬನೇ ಇಂಥ ಬಿಸಿಲಲ್ಲೂ ಮೇಲೆ ಬೆಟ್ಟ ಹತ್ತಕ್ಕೆ ಧೈರ್ಯ ಮಾಡಿಬಿಟ್ಟು ಹೊಂಟೆ. ಮಧ್ಯದಲ್ಲಿ ಒಂದು 2 ವ್ಯೂ ಪಾಯಿಂಟ್ ಸಿಕ್ತು. ಅಲ್ಲಿಂದ ಸ್ವಲ್ಪ ನೋಡಿಕೊಂಡು ತುಂಬ ಹೊತ್ತು ನಿಂದ್ರಕ್ಕಾಗಲಿಲ್ಲ, ಯಾಕಂದರೆ ಗೊತ್ತಲ್ಲ ಬಿಸಿಲು ಸಿಕ್ಕಾಪಟ್ಟೆ. ಇಂತೆಲ್ಲ ಅಷ್ಟು ಬಿಸಿಲು ಅಂದಮೇಲೆ ಇಲ್ಲಿ ಎಷ್ಟು ಇರೋಕ್ಕಿಲ್ಲ. ರಾಮನಗರ ಹತ್ರ ಅಂತೂ ಸುತ್ತ ಎಲ್ಲ ಬಂಡೆ ಕಲ್ಲುಗಳು, ಬೆಟ್ಟ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಯಾರೂ ಇಲ್ಲ, ಒಬ್ಬನೇ. ಮೇಲ್ಗಡೆ ಮಾತ್ರ 1-2 ಇದ್ದರು, ಒಬ್ಬನೇ ನೋಡೋಣ ಅಂತ ಹಂಗೆ ಅಲ್ಲಿ ಮಧ್ಯದಲ್ಲಿ 1-2 ವ್ಯೂ ಪಾಯಿಂಟು ನೋಡ್ಕೊಂಡು ಹೋದೆ. ಸೊ ಅನಿಸಿದ್ದು ನನಗೇನಪ್ಪ ಅಂದ್ರೆ ಮಾರ್ನಿಂಗ್ ಬಂದರೆ ಸಖತ್ತಾಗಿರುತ್ತೆ. ಮತ್ತು ಮುಂದೆ ಟಾಪ್ವರೆಗೂ ಹೋಗ್ಲೇಬೇಕಂತ ಹೋದೆ. ಇಲ್ಲಿ ಬಂದರೆ ಇಲ್ಲೊಂದು ವ್ಯೂಸ್ ಮಾತ್ರ ನಂಗೆ ಸಖತ್ತಾಗಿ ಕಾಣಿಸ್ಬೋದು. ಈ ಗುಹೆ ಒಳಗಡೆ ದಾರಿಲಿ ಆಂಜನೇಯಂದು ಸ್ಟ್ಯಾಚು ಇತ್ತು. ನಮ್ಗೆ ಡೌಟ್ ಬಂತು, ಇಲ್ಲಿ ಆಂಜನೇಯನ ಇಟ್ಟಿರಂದರೆ ಆಂಜನೇಯನ ಶಕ್ತಿ ಬೇಕು ಇಲ್ಲಿ ಹತ್ತಕ್ಕೆ ಅಂತ. ಇಲ್ಲಿ ಪಾಪ ಒಂದು ಚಿಕ್ಕ ಪುಟ್ಟಿ ಹುಡುಗಿ ಹತ್ತಕ್ಕೆ ಭಯ ಪಟ್ಕೊಂಡು ಇಳಿತಾ ಇತ್ತು. ಆ ಅಂಕಲ್ಗೂ ಭಯ ಆಗ್ತಿತ್ತು ಅನ್ಸುತ್ತೆ ಪಾಪ. ಆಂಟಿ ಮಾತ್ರ ಹತ್ತು ಅಂತ ಇದ್ರು. ಆದರೂ ಆ ಹುಡುಗಿ ಕೆಳಗಡೆ ಇಳಿದು ನಮ್ಗೆ ಹತ್ತಿರ ನೀವು ಮುಂದೆ, ಆಮೇಲೆ ನಾವು ಬರ್ತೀವಿ ಅಂತ. ಸೊ ನಾನೇನೋ ಫುಲ್ ಧೈರ್ಯ ಮಾಡಿ ಅರ್ಧ ಹತ್ತಕ್ಕೆ ಬಂದೆ. ನನಗೆ ಇಲ್ಲಿ ಬಂಡೆ ಮೇಲೆ ಕಾಲು ಇಟ್ಟ ಮೇಲೆ ಗೊತ್ತಾಯ್ತು ಮೆಟ್ಲು ಕರೆಕ್ಟಾಗಿಲ್ಲ. ತುಂಬ ಹುಷಾರಾಗಿ ಒಂದೊಂದು ಹೆಜ್ಜೆ ಇಡಬೇಕು. ಒಂದು ಸ್ವಲ್ಪ ಒಂದೇ ಒಂದು ಹೆಜ್ಜೆ ರಾಂಗಾಗಿ ಇಟ್ಟು ಜರಿತು ಅಂದರೆ ಅಷ್ಟೇ ಕಲಸೆ ಏನೋ. ಮತ್ತು ಇನ್ನು ಕೆಳಗಡೆ ಬೇರೆ ಅವರೆಲ್ಲರೂ ನಿಂತಿದ್ರು. ಮತ್ತು ನನಗೆ ಹತ್ತಕ್ಕಾಗಿಲ್ಲ ಅಂದರೆ ನಗ್ತಾರೆ ಬಾ ಅಂತ ಧೈರ್ಯ ಮಾಡಿ ಹತ್ತಿದೆ. ಮಧ್ಯದಲ್ಲೇ ಹತ್ತಿದ ತಕ್ಷಣ ಫುಲ್ ಭಯ, ಯಾಕಾದ್ರೂ ಹತ್ತಿದ್ನಪ್ಪ ಅನ್ನೋ ಥರ. ಬಟ್ ಯಾರ ಹತ್ರ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಅಲ್ಲಿಂದ ನೆಕ್ಸ್ಟ್ ಇರೋ ಮೆಟ್ಲು ಒಂದು 15-20 ಮೆಟ್ಲಿದ್ದಾವೆ. ತುಂಬ ಡೇಂಜರ್ ಇದೆ, ಒಂಥರ ಸ್ಟ್ರೈಟಾಗಿದ್ದಾವೆ. ಸ್ವಲ್ಪ ಕಾಲು ಜಾರಿದ್ರೆ ಅಷ್ಟೇ. ಆದರೂ ನೋಡೋಣ, ಟ್ರೈ ಮಾಡೋಣ ಅಂತ ಹತ್ತಿದೆ. ಬಟ್ ನನ್ನ ಕೈಯಲ್ಲಿ ಕ್ಯಾಮ್ರಾ ಹಿಡ್ಕೊಂಡಂತೂ ಹತ್ತಕ್ಕೆ ಧೈರ್ಯ ಸಾಲಲಿಲ್ಲ.
ಸಿಕ್ಕಾಬಿಟ್ಟು ಬಡ್ಡಿ ಆಗ್ತದೆ. ಕೆಳಗಡೆ ಮಾತ್ರ ಅವ್ರು ನಿಂತವ್ರು ಹೇಳಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ನಿಂತ್ಕೊಂಡು ಕ್ಯಾಮ್ರಾನ್ ಬ್ಯಾಗಲ್ಲಿ ಹಾಕೊಂಡು ಫುಲ್ ಹಚ್ಬಿಟ್ಟು ಮೇಲ್ಗಡೆ ನಿಂತೆ. ಆಮೇಲೆ ಅವ್ರ ಆಂಟಿ ಮಗು ಅಂಕಲ್ ಹತ್ತಾ ಇದ್ರು. ಅಂಕಲ್ ಎತ್ತ ಮೇಲೆ ಬಂದರು. ಆ ಹುಡುಗಿಗೆ ಅರ್ಧದಲ್ಲಿ ಬರೋಣ ಪಾಪ ಭಯ ಆಗ್ತಾಯಿತ್ತು. ಸೊ ಅದಕ್ಕೆ ನೋಡ್ಕೊಂಡು ನಿಂತಿದ್ವಿ. ನೋಡಿ ಸಿಕ್ಕಾಪಟ್ಟೆ ಡೇಂಜರ್ ಇದು. ಇದೊಂದು ಲೆವೆಲ್ ಮಾತ್ರ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಇರುತ್ತೆ ಅಂತ. ಕೊನೆಗೂ ಆ ಚಿಕ್ಕ ಹುಡುಗಿನೂ ಮೇಲೆ ಆರಾಮಾಗಿ ಸಕ್ಸಸ್ಫುಲ್ಲಾಗಿ ಎತ್ತಿದ್ಲು ಸೇಫ್ಟಿಯಾಗಿ. ಅದು ಏನೋ ಒಂದು ಅಂತಾರಲ್ಲ, ಈಸಿಯಾಗಿ ಸಿಗೋ ವ್ಯೂಗೆ ವ್ಯಾಲ್ಯೂ ಕಡಿಮೆ ಅಂತ. ಅದು ನಿಜ. ಅಷ್ಟು ಕಷ್ಟಪಟ್ಟು ಹತ್ತಿದ ಮೇಲೆ ಮೇಲ್ಗಡೆ ನೋಡಬೇಕಾದ್ರೆ ಸಕ್ಕದಾಗಿ ಕಾಣಿಸ್ತಾಯಿತ್ತು. ಸುತ್ತ ಆ ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇನು ಕಾಣಿಸ್ತಾಯಿತ್ತು. ತುಂಬ ಖುಷಿಯಾಯಿತು. ನೆಕ್ಸ್ಟ್ ಲೆವೆಲ್ ಇತ್ತು ಮೇಲ್ಗಡೆ ಮಾತ್ರ. ಈ ಬಿಸಿಲಲ್ಲೇ ಈ ಥರ ಚೆನ್ನಾಗಿದೆ ಅಂದರೆ ಇನ್ನು ಮಳೆಗಾಲದಲ್ಲೋ ಇಲ್ಲ ಮಾರ್ನಿಂಗ್ ಟೈಮು ಬಂದ್ರಂತೂ ಇನ್ನೂ ಮಸ್ತಾಗಿರುತ್ತೇನೋ. ಬಟ್ ನನಗೆ ಒಂದೇ ತಲೆಯಲ್ಲಿ ಇದ್ದದ್ದು ಇಳಿಬೇಕಾದ್ರೆ ಹೆಂಗೆ ಇಳಿಯೋದಪ್ಪ ಅಂತ. ಯಾಕಂದರೆ ಹತ್ಬೇಕಾದ್ರೇ ಆ ಥರ ಇದ್ದರೆ ಇಳಿಬೇಕಾದ್ರೆ ಇನ್ನೂ ಡಬಲ್ ಕಷ್ಟ. ಸೊ ಏನೋ ಧೈರ್ಯ ಮಾಡಿ ಇಳಿತಾ ಇದ್ದೀನಿ. ಸಿಕ್ಕಾಪಟ್ಟೆ ಭಯ ಆಯ್ತು ಗುರು. ಒಂದು 20 ಮೆಟ್ಲು ಇಳಿಯೋವರೆಗೂ ಅಂತೂ ನನಗೆ ಯಾಕೋ ಬಂದೆ, ಇನ್ನೊಮ್ಮೆ ಬರಲೇಬಾರ್ದು ಈ ಥರ, ಒಬ್ಬನೇ ಮಾತ್ರ ಬರಲೇಬಾರ್ದು ಅನ್ನೋ ಥರ ಫೀಲ್ ಆಯಿತು. ಹತ್ತುವಾಗೂ ಎಷ್ಟಿತ್ತು ಅದ್ರ ಡಬಲ್ ಭಯ ಇಳಿಬೇಕಾದ್ರೆ ಆಯಿತು. ಯಾಕಂದರೆ ಒಂಥರ ತುಂಬ ಕೆಳಗಡೆ ನೋಡಿದ್ರೆ ಭಯ ಆಗ್ತಿತ್ತು. ಯಾಕಂದ್ರೆ ಒಂದು ಸ್ವಲ್ಪ ಕಾಲು ಜರಿದ್ರೂ ಸೀದಾ ಆ ಮರದ ಹತ್ರನೇ ಹೋಗ್ತೀವಿ. ಎಲ್ಲಿ ನಿಲ್ಲೋ ಚಾನ್ಸೇ ಇಲ್ಲ. ಏನು ಹಿಡ್ಕೊಳಕ್ಕೆ ಏನು ಇಲ್ಲ ಸ್ವಲ್ಪ ಜರಿದ್ರು. ಆದರೂ ಹಂಗೆ ಮಾಡಿ ಧೈರ್ಯ ಮಾಡಿ ಇಳಿದ್ಮೇಲೆ ಮತ್ತು ಅಲ್ಲೇ ಆಂಜನೇಯ ಸ್ಟ್ಯಾಚು ಹತ್ರ ಕೂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಮತ್ತೆ ಮನೆ ಕಡೆ ಹೊರಟೆ. ಇದು ನಮ್ಮ ಇವತ್ತಿನ ಈ ಸಂಡೇ ರಾಮದೇವರ ಬೆಟ್ಟ ಟ್ರೆಕ್ಕಿಂಗ್ ವಿಡಿಯೋ ಆಗಿತ್ತು. ನಿಮ್ಗೆ ಈ ವಿಡಿಯೋ ಎಷ್ಟು ಇಷ್ಟ ಆಯಿತೋ ಆಗಿಲ್ವೋ ಗೊತ್ತಿಲ್ಲ. ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾಕಂದರೆ ಮುಂದೆ ನಾನು ಇಷ್ಟ ಆಗೋ ಥರ ವಿಡಿಯೋ ಮಾಡ್ತೀನಿ. ನಮಗೆ ಸ್ಟಾರ್ಟಿಂಗು. ಥ್ಯಾಂಕ್ ಯು. ನೆಕ್ಸ್ಟ್ ಒಂದು ವಿಡಿಯೋ ಯಾವ್ದಾದ್ರು ಒಂದು ಪ್ಲೇಸಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಒನ್ ಡೇ ಟ್ರಿಪ್ ಯಾರಾದರೂ ಬೆಂಗಳೂರಿಂದ ಪ್ಲ್ಯಾನ್ ಮಾಡೋರಿದ್ರೆ ಆರಾಮಾಗಿ ಪ್ಲ್ಯಾನ್ ಮಾಡ್ಬೋದು. ಬೆಳಗ್ಗೆ ಅಲ್ಲಿಂದ ಬಿಟ್ಟರೆ ಈವ್ನಿಂಗ್ ಒಳಗೆ ವಾಪಸ್ಸು ಮನೆಗೆ ಹೋಗ್ಬೋದು. ಆ ಥರ ಇದೆ. ಥ್ಯಾಂಕ್ ಯು.